ಸಂಪುಟ ಸರ್ಜರಿಗೆ ವರಿಷ್ಠರು ಓಕೆ ಅಂದ್ರೆ ವಾರದಲ್ಲೇ ಪುನರ್ರಚನೆ ಆಗತ್ತೆ. 11 ಗಂಟೆಯ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಸಿಎಂ ಜೊತೆಗಿನ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ನೀಡಿಲ್ಲ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ನ ಈ ಒಂದು ನಡೆ. ನೋಡಿ, ಒಂದು ಮೀಟಿಂಗ್ಗೆ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರನ್ನ ಆಹ್ವಾನ ಕೊಟ್ಟಿದ್ದಾರೆ. ಬಟ್ ಇಬ್ರು ಕೂಡ ಕರೆಸ್ಕೊಂಡಿದ್ದಾರೆ, ಒಂದಷ್ಟು ಶಾಸಕರು ಕೂಡ ಹೋಗಿದ್ದಾರೆ ಈಗಾಗಲೇ. ಆದ್ರೆ ಒಂದು ಮೀಟಿಂಗ್ಗೆ ಮಾತ್ರ ವೇಣುಗೋಪಾಲ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾತ್ರ ಆ ಮೀಟಿಂಗ್ಗೆ ಕರೆಸ್ಕೊಳ್ತಾ ಇದ್ದಾರೆ. ಬಟ್ ಡಿಕೆಶಿ ಅವರನ್ನ ಹೊರಗಡೆನೆ ಇಟ್ಟು ಈ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಇದು ಕೂಡ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇರುವಂತದ್ದು. ಯಾಕೆ ಡಿಕೆಶಿ ಅವರನ್ನ ಹೊರಗಡೆ ಇಟ್ಟು ಮೀಟಿಂಗ್ ಮಾಡ್ತಾ ಇದ್ದಾರೆ, ಅಥವಾ ಯಾವ ವಿಚಾರ ಸಂಬಂಧವಾಗಿ ಮಾತನಾಡ್ತಾರೆ, ಅಥವಾ ಅವರಿಗೆ ಸ್ಥಾನವನ್ನ ಕೊಟ್ಟರೆ ನಿಮ್ಗೇನಾದ್ರೂ ಮುನ್ಸಿದ್ಯಾ, ಅಥವಾ ನಿಮ್ಗೆ ಇನ್ನೂ ಕೂಡ ಉನ್ನತವಾದಂತಹ ಸ್ಥಾನವನ್ನ ಕೊಡ್ತೀವಿ, ಸೀಟ್ ಬಿಟ್ಕೊಡ್ಲಿಕ್ಕೆ ಆಗತ್ತಾ, ಈ ರೀತಿಯಾಗಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ದೆಹಲಿಯಲ್ಲಿ ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ಸಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವ ಎಂಬಿ ಪಾಟೀಲ್ ಅವರು. ನಾಯಕತ್ವ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು, ಯಾವ ವಿಷಯ ಚರ್ಚೆ ಅಂತ ಹೇಳಿ ಹೈಕಮಾಂಡ್ಗೆ ಬಿಟ್ಟದ್ದು. ನಮ್ಮ ಕಾಂಗ್ರೆಸ್ನಲ್ಲಿ ಒಂದೇ ಕ್ಯಾಬಿನೆಟ್ ಇದೆ, ಕಿಚನ್ ಕ್ಯಾಬಿನೆಟ್ ಇಲ್ಲ. ಚರ್ಚೆ ಮಾಡಲು ಅನೇಕ ವಿಷಯಗಳಿದೆ. ರಾಜ್ಯಸಭೆ, ಪರಿಷತ್ ಚುನಾವಣೆ, ಜಿಬಿಎ ಚುನಾವಣೆ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ಕುರಿತಾಗಿ ಚರ್ಚೆಗಳಾಗುತ್ತೆ. ದೆಹಲಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಮಾತನಾಡಿದರು. ಯಾವ ವಿಚಾರ ಸಂಬಂಧವಾಗಿ ಏನ್ ಮಾತುಕತೆ ಆಗಬಹುದು ಅಂತ. ದೆಹಲಿಯಲ್ಲಿ ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ಸಭೆ ವಿಚಾರ ಸಂಬಂಧವಾಗಿ ಪ್ರತಿಕ್ರಿಯೆ ಕೊಟ್ಟರು. ರಾಜ್ಯದಲ್ಲಿ ಬಹಳಷ್ಟು ವಿಚಾರಗಳಿದೆ ಚರ್ಚೆ ಮಾಡಲಿಕ್ಕೆ, ಅದ್ರ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ. ಏನು ಕ್ರೂಷಿಯಲ್ ಅನ್ನೋದು ಇವತ್ತು ನಿಮ್ಗೆ ಯಾರಿಗೂ ಕೂಡ ನಮ್ಗೆ ಯಾರಿಗೂ ಕೂಡ ತಿಳಿದಿಲ್ಲ. ಅನೇಕ ವಿಚಾರಗಳಿದ್ದಾವೆ. ಒಂದು ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ, ಜಿಬಿಎ ಚುನಾವಣೆ ಇದೆ. ಆಮೇಲೆ ಇವತ್ತು ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇವತ್ತು ದಿವಸ ಇದೆ. ಪಕ್ಷವನ್ನು ಬಲಿಷ್ಠಪಡುವಂಥದ್ದಿದೆ. ಹಾಗೂ ಮೋದಿ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ಕೂಡ ಇದೆ. ಇವತ್ತು ಬೆಲೆ ಏರಿಕೆ, ಇವತ್ತು ಯಾವ ರೀತಿ ನಮ್ಮ ದೇಶದ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ, ಇದೆಲ್ಲವೂ ಕೂಡ ವಿಚಾರಗಳಿದ್ದಾವೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು, ಎಐಸಿಸಿ ಅಧ್ಯಕ್ಷರು, ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು, ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಕರೆದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ್ಮೇಲೆ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದು ಅಂತ ಗೊತ್ತಾಗುತ್ತೆ. ಹೈಕಮಾಂಡ್ ಅಂಗಳದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ, ಅಧಿಕಾರ ಹಸ್ತಾಂತರದ ಬಗ್ಗೆ ಸಿಎಂ ಜೊತೆ ಹೈಕಮಾಂಡ್ ಚರ್ಚೆಯನ್ನ ಮಾಡಲಿದೆ. ಹೈಕಮಾಂಡ್ ನಾಯಕರು ಸಿಎಂ ಜೊತೆ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿನ ಗೊಂದಲ ನಿವಾರಣೆಗೆ ಹೈಕಮಾಂಡ್ ಪ್ರಯತ್ನವನ್ನ ನಡೆಸ್ತಾ ಇದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಗಟ್ಟಿಯಾದಂತಹ ನಿಲುವು ಸಾಧ್ಯತೆ ಇದೆ. ಶಾಸಕರ ಬೆಂಬಲ ತಮಗಿದೆ ಅಂತ ಹೇಳಿ ತಿಳಿಸುವಂತಹ ಸಾಧ್ಯತೆ ಇದೆ. ಅಧಿಕಾರ ಮುಂದುವರಿಕೆ ಮಾಡ್ಕೊಂಡು ಹೋಗ್ತೇನೆ, ಸಂಪುಟ ಪುನರ್ರಚನೆಯ ಬಗ್ಗೆ ಮಾತ್ರ ಚರ್ಚೆಯನ್ನ ನಡೆಸಿ ಅಂತ ಹೇಳುವಂತಹ ಸಾಧ್ಯತೆಗಳು ಇದೆ. ಯಾರಿಗೆ ತಾನೇ ಅಧಿಕಾರ ಅಂದ್ರೆ ಇಷ್ಟ ಇರುವುದಿಲ್ಲ, ಬಿಟ್ಕೊಡ್ತೀನಿ ಅಂತ ಯಾರಿಂದನಾದ್ರೂ ಬರುತ್ತಾ? ಅದು ಬೇಡ ಅನ್ನುವಂತಹ ನಿಲುವನ್ನ ಕೂಡ ತಾಳುವಂತಹ ಸಾಧ್ಯತೆ ಇದೆ ಒಂದು ಕಡೆ. ಆದರೆ ಜೊತೆಗೆ ಇವತ್ತು ನೋಡಿ, ಬಹಳಷ್ಟು ವಿಚಾರಗಳ ಸಂಬಂಧವಾಗಿ ಇವತ್ತು ಚರ್ಚೆಯನ್ನ ನಡೆಸ್ತಾರೆ. ಒಂದು ನಾಯಕತ್ವ ಬದಲಾವಣೆ ವಿಚಾರ, ಜೊತೆಗೆ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ. ಮತ್ತೊಂದು ಪರಿಷತ್ ಚುನಾವಣೆ ವಿಚಾರ, ರಾಜ್ಯಸಭೆ ಚುನಾವಣೆ, ಜಿಬಿಎ ಚುನಾವಣೆ, ಸಾಲು ಸಾಲು ಚುನಾವಣೆಗಳ ವಿಚಾರ ಸಂಬಂಧವಾಗಿ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸಿಎಂ ಅವರನ್ನ ಉಳಿಸಿಕೊಳ್ಳಬೇಕು ಅನ್ನುವಂತಹ ಕಾರಣವಾಗಿಯೂ ಕೂಡ ಬಹಳಷ್ಟು ಸಚಿವರು ಈಗ ದಲಿತ ಸಿಎಂ ದಾಳವನ್ನು ಕೂಡ ಹೂಡಿದ್ದಾರೆ.
ಸಿಎಂ ಸ್ಥಾನದ ವಿಚಾರವಾಗಿ ಹೈಕಮಾಂಡ್ ಮನವೊಲಿಕೆಯನ್ನ ಮಾಡ್ತಾರಾ? ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಮನವೊಲಿಸುವಂತಹ ಸಾಧ್ಯತೆ ಕೂಡ ಇದೆ. ಪೂರಕ ಸಮರ್ಥ ಸ್ಥಾನಮಾನದ ಭರವಸೆಯನ್ನ ನೀಡಬಹುದು. ಬಹಳ ಗಟ್ಟಿ ಸಿದ್ದರಾಮಯ್ಯ ಅವರು, ಅಷ್ಟು ಈಸಿಯಾಗಿ ಅವರನ್ನ ಮಣಿಸ್ಲಿಕ್ಕೆ ಅಥವಾ ಮನ ಒಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅವರ ಮನ ಒಲಿಸಬೇಕು ಅಂತಂದ್ರೆ ಅದರಲ್ಲೂ ಕೂಡ ಸಮರ್ಥವಾದಂತಹ ನಾಯಕ, ಕಾಂಗ್ರೆಸ್ನ ಸಮರ್ಥವಾದಂತಹ ನಾಯಕರಾಗಿರುವಂತಹ ಕಾರಣವಾಗಿ ಸಿದ್ದರಾಮಯ್ಯ ಅವರು ಅವ್ರಿಗೆ ಕೊಟ್ಟಿರುವಂತಹ ಹುದ್ದೆ ಏನಿದೆ ಅದನ್ನು ಸಮರ್ಥವಾಗಿ ಅವರು ನಿಭಾಯಿಸಿಕೊಂಡು ಹೋಗ್ತಾ ಇರುವಂತಹ ಕಾರಣವಾಗಿ ಯಾವುದೇ ಕಾರಣ ಇಲ್ಲ ಅವರನ್ನ ಇಳಿಸ್ಲಿಕ್ಕೆ. ಯಾಕಂದ್ರೆ DKಶಿ ಅವರಿಗೆ ಕೊಟ್ಟಿರುವಂತಹ ಮಾತನ್ನ ಹೊರತುಪಡಿಸಿದಾಗಿ ಅವರನ್ನ ಇಳಿಸ್ಲಿಕ್ಕೆ, ಆ ಸ್ಥಾನದಿಂದ DKಶಿ ಅವರನ್ನ ಕೂರಿಸ್ಲಿಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ವಿಚಾರಗಳು ಇಲ್ಲದಂತಹ ಕಾರಣವಾಗಿ ಅವರ ಮನವೊಲಿಸಬೇಕಾಗತ್ತೆ. ಯಾಕಂದ್ರೆ ಪ್ರಬಲವಾದಂತಹ ನಾಯಕ, ಕಾಂಗ್ರೆಸ್ ಅಂದ್ರೆ ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅಂತ. ಸಿಎಂ ಸ್ಥಾನದ ವಿಚಾರವಾಗಿ ಹೈಕಮಾಂಡ್ ಮನವೊಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಸಿಎಂ ಅಭ್ಯರ್ಥಿ ಹೆಸರನ್ನ ತಾವೇ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಒಂದು ವೇಳೆ ಸಿಎಂ ಸ್ಥಾನದ ಬದಲಾವಣೆ ವಿಚಾರ ಏನಾದರೂ ಬಂದ್ರೆ ತಮ್ಮ ಟೀಮ್ ಏನಿದೆ, ಸಚಿವರು ಏನಿದ್ದಾರೆ, ಆಪ್ತರ ವಲಯ ಏನಿದೆ, ಸೊ ಅವರ ಹೆಸರನ್ನೇ ಹೇಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಸಿಎಂ ಸ್ಥಾನದ ಬದಲಾವಣೆ ಏನಾದರೂ ಪ್ರಸ್ತಾಪ ಆದರೆ ಇವತ್ತಿನ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಮಯದ ಅವಕಾಶವನ್ನ ಕೇಳುವಂತಹ ಸಾಧ್ಯತೆ ಒಂದಾದ್ರೆ ಸಿಎಂ ಅಭ್ಯರ್ಥಿಯ ಹೆಸರನ್ನೇ ತಾವೇ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಮನ್ನಣೆ ಸಾಧ್ಯತೆ ಇದೆ. ಹೈಕಮಾಂಡ್ ಮಾತಿಗೆ ಮಣೆ ಹಾಕೋದಾಗಿ ಹೇಳಿದ್ದಾರೆ ಸಿಎಂ. ಈ ಹಿಂದೆ ಕೂಡ ಹೇಳಿದ್ರು, ರಾಹುಲ್ ಪಟ್ಟ ಬಿಡಲು ಏನಾದರೂ ಸೂಚನೆ ಕೊಟ್ಟರೆ ಹೊರ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸಿಎಂ ಹುದ್ದೆಯಿಂದ ಗೌರವ ಪೂರ್ವಕವಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಫಸ್ಟ್ ಅಂತೂ ಸಿಎಂ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ರು ಆ ಬೈಟ್ಸ್ಗಳನ್ನ ಕೂಡ ನೋಡೋದಾದ್ರೆ, ಹಿಂದೆ ಅವರು ಹೇಳಿದ್ನ ಸ್ವಲ್ಪ ಮೆಲುಕು ಹಾಕೋದಾದ್ರೆ, ಇಲ್ಲ